ನಿರೀಕ್ಷೆ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಆಹ್ವಾನಿಸ್ತೇನೆ. ಪ್ರಿಯರೇ, ಇಂದಿನ ವಾಕ್ಯವನ್ನು ಯೋಹಾನನು ಬರೆದ ಸುವಾರ್ತೆ ಭಾಗದಿಂದ 14ನೇ ಅಧ್ಯಾಯ 1-2 ನಾವು ನೋಡೋಣ. ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ದೇವರನ್ನು ನಂಬಿರಿ, ನನ್ನನ್ನೂ ನಂಬಿರಿ ಅಂತ ಹೇಳಿದೆ. ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ. ಯಾಕೆ ನಮ್ಮ ಹೃದಯ ಕಳವಳಗೊಳ್ತದೆ? ನಾವು ಯಾರನ್ನ ನಂಬ್ತಾ ಇದ್ದೇವೆ? ನಾವು ಯಾರನ್ನ ನಂಬ್ತೇವೋ ಒಂದು ವೇಳೆ ಅವರು ನಮಗೆ ಆಶ್ವಾಸನೆ ಕೊಟ್ಟು ಕೂಡ ಅವರ ನಂಬಿಕೆಯನ್ನು ಕಾಪಾಡದೆ ಹೋಗಿರ್ಬೋದು. ಕೆಲವೊಮ್ಮೆ ಹುಡುಗಿ ಲವ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ಹುಡುಗಿನೋ ಅಥವಾ ಹುಡುಗನೋ ಮೋಸ ಮಾಡಿಬಿಡ್ತಾನೆ. ಈ ಹುಡುಗಿನ ಬಿಟ್ಟು ಬೇರೆ ಹುಡುಗಿ ಜೊತೆಗೆ ಅವನು ಹೋಗ್ತಾ ಇರ್ತಾನೆ. ನಾನು ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡುವಾಗ ಅನೇಕ ಸೂಸೈಡ್ ಕೇಸಸ್ ಬರ್ತಾಯಿದ್ವು. ನಾನು ಅನೇಕರಿಗೆ ಕೌನ್ಸಿಲ್ ಮಾಡ್ತಾ ಇದ್ದೆ. ಆ ಒಂದು ಮರಣದ ಹಾಸಿಗೆಯಲ್ಲಿರುವಂಥ ಹುಡುಗ ಬೇಗ ಹೇಳಲ್ಲ, ಯಾಕೆ ಅವರು ಆ ಪಾಯ್ಸನ್ ತಗೊಂಡಿದ್ದಾರೆ. ಅವರ ಹೃದಯ ಕಳವಳ. ಯಾಕೆಂದರೆ ತನ್ನನ್ನು ಪ್ರೀತಿಸುವಂಥ ಹುಡುಗ ಇನ್ನೊಂದು ಹುಡುಗಿ ಜೊತೆಯಲ್ಲಿ ಹೋದಾಗ ಎಷ್ಟು ಕಳವಳ ಆಗ್ತದೆ. ಅದೇ ರೀತಿಯಲ್ಲಿ ನಾವು ಈ ಒಂದು ವಾಕ್ಯದಲ್ಲಿ ನಾವು ನೋಡುವಾಗ ಈ ಪ್ರಪಂಚದಲ್ಲಿ ನಮ್ಮ ಹೃದಯ ಅನೇಕ ವಿಷಯಗಳಲ್ಲಿ ಕಳವಳಗೊಳ್ಳುತ್ತದೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಿಮ್ಮ ಹೃದಯವು ಕಳವಳಗೊಳ್ಳದೇ ಇರಲಿ, ನನ್ನನ್ನು ನಂಬಿರಿ ಮತ್ತು ನನ್ನ ತಂದೆಯನ್ನು ನಂಬಿರಿ. ಹಾಗಾದರೆ ಇವತ್ತು ಯೇಸು ಯಾರು ಎಂಬುವಂಥ ವಿಷಯವನ್ನು ನಾವು ನೋಡೋಣ. ಯೇಸು ಸ್ವಾಮಿ ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ಹಾಗಾದರೆ ಇಬ್ಬರು ದೇವರಿದ್ದಾರಾ ಅನ್ನುವಂಥ ಆಲೋಚನೆ ಅನೇಕರಿಗಿದೆ. ಆದರೆ ಇಲ್ಲಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಯೇಸು ಯಾರು ಎಂಬುದಾಗಿ ನಾವು ನೋಡುವಾಗ, ಯೇಸು ಕ್ರಿಸ್ತನು ಡಿಸೆಂಬರ್ 25ನೇ ತಾರೀಕು ಹುಟ್ಟಿದ ದಿನದಿಂದ ಇದು 2025 ವರ್ಷ ಅಷ್ಟೇ ವಯಸ್ಸು ಯೇಸು ಸ್ವಾಮಿಗಿಲ್ಲ. ಯೇಸು ಸ್ವಾಮಿ ಆದಿಯಲ್ಲಿ ದೇವರ ಒಳಗಡೆ ವಾಕ್ಯವಾಗಿದ್ದನು ಮೊದಲನೇದಾಗಿ. ಓಕೆ, ಯೇಸು ಸ್ವಾಮಿ ಯಾರು ಎಂಬುದಾಗಿ ನಾವು ನೋಡುವಾಗ, ನನ್ನ ನಂಬಿರಿ, ನಿಮ್ಮ ಹೃದಯ ಕಳವಳಗೊಳ್ಳದಿರಲಿ ಎಂಬುದಾಗಿ ಹೇಳುವಾಗ, ಯೇಸು ಸ್ವಾಮಿ ಆತನು ದೇವರ ಒಳಗಡೆ ಇರುವಂಥ ಒಂದು ಶಬ್ದ. ಆ ಒಂದು ಶಬ್ದದಿಂದ, ಆ ಒಂದು ವಾಕ್ಯದಿಂದ ಇಡೀ ಪ್ರಪಂಚವೇ ಉಂಟಾಯಿತು. ಆತನಿಲ್ಲದೆ ಒಂದಾದರೂ ಉಂಟಾಗಲಿಲ್ಲ. ಆತನಿಗಾಗಿಯೇ, ಆತನಿಂದಲೇ ಉಂಟಾಯಿತು. ಹಾಗಾದರೆ ಯೇಸು ಸ್ವಾಮಿ ಆತನು ದೇವರ ಒಂದು ವಾಕ್ಯ. ಎರಡನೇದಾಗಿ ಯೇಸು ಸ್ವಾಮಿ ಆತನು ಮನುಷ್ಯನಾಗಿ ಈ ಲೋಕಕ್ಕೆ ಬರಬೇಕಾದ್ರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 3ನೇ ವಚನ ಹೇಳ್ತದೆ, ಲೋಕಗಳು ದೇವರ ಮಾತಿನಿಂದ ನಿರ್ಮಿತವಾದವು, ಆ ವಾಕ್ಯವೇ ಯೇಸು ಕ್ರಿಸ್ತನು ಎಂಬುದಾಗಿ. ಹಾಗಾದರೆ ಈ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬಂದಾಗ ಏನು ಮಾಡಿದರು? ಯೇಸು ಸ್ವಾಮಿಗೆ 12 ಜನ ಶಿಷ್ಯರು. ಅದರಲ್ಲಿ ಫಿಲಿಪ್ಪನ್ ಕೇಳ್ತಾನೆ, 14ನೇ ಅಧ್ಯಾಯ 8-9 ವಚನದಲ್ಲಿ ಕೇಳ್ತಾನೆ, ಫಿಲಿಪ್ಪ, ಸ್ವಾಮಿ ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಅದಕ್ಕೆ ಸ್ವಾಮಿ ಹೇಳ್ತಾನೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡನೇ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಮಗೆ ತಂದೆಯನ್ನು ತೋರಿಸೆಂದು ನೀನು ಹೇಳುವುದು ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಅಂತ ಹೇಳ್ತಾನೆ. ಹಾಗಾದರೆ ಪ್ರಿಯರೇ, ಯೇಸು ಸ್ವಾಮಿಯನ್ನು ಫಿಲಿಪ್ಪನ್ ನೋಡುವಾಗ ತಂದೆಯನ್ನು ನೋಡಿದ ಹಾಗೆ ಅಂತ ಹೇಳ್ತಾನೆ. ಅದಕ್ಕೆ ಕೊಲೊಸ್ಸಿಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನದಲ್ಲಿ ಹೇಳ್ತದೆ, ಅದೃಶ್ಯವಾದ ದೇವರ ಪ್ರತಿರೂಪ ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರ ಸೃಷ್ಟಿಸಲ್ಪಟ್ಟಿತು. ಅಂದರೆ ಅದೃಶ್ಯವಾಗಿರೋ ದೇವ್ರನ್ನ ನಾವು ಕಾಣಲ್ಲ, ಅವ್ರು ಕಾಣಿಸ್ತಾ ಇಲ್ಲ. ಆದರೆ ಆ ದೇವರ ಒಂದು ಸದೃಶ್ಯ ಎಂಬುದಾಗಿ, ದೇವರ ಪ್ರತಿರೂಪ ಎಂಬುದಾಗಿ ನಾವು ನೋಡ್ತೇವೆ, ಇಮೇಜ್ ಆಫ್ ಗಾಡ್ ಎಂಬುದಾಗಿ ನಾವು ನೋಡ್ತೇವೆ. ಹಾಗಾದರೆ ಪ್ರಿಯರೇ, ಮೊದಲನೇದಾಗಿ ದೇವರು ಯೇಸು ಕ್ರಿಸ್ತನು ಎಲ್ಲಿದ್ದನೋ ಆತನು ದೇವರೊಳಗಡೆ ಇದ್ದನು, ಆತನು ವಾಕ್ಯವಾಗಿದ್ದನು. ಆದರೆ ನಮಗೋಸ್ಕರ ಆ ದೇವರಿಂದ ಅಗಲಿ ಆತನು ನಮಗೋಸ್ಕರ ಮನುಷ್ಯನಾಗಿ ಜನಿಸಿದನು ಎಂಬುದಾಗಿ ನಾವು ನೋಡ್ತೇವೆ. ಅದೇ ಯೇಸು ಸ್ವಾಮಿ ನಾನು ನೀವು ನೋಡುವಾಗ, ತಿಳಿದುಕೊಳ್ಳುವಾಗ, ಯಾರು ಆತನನ್ನು ನೋಡಿದರೋ ದೇವರನ್ನು ನೋಡಿದ ಹಾಗೆ, ಯಾರು ಆತನನ್ನು ನಂಬಿದರೋ ದೇವರನ್ನು ನಂಬಿದ ಹಾಗೆ ಎಂಬುದಾಗಿ ನೋಡ್ತೇವೆ. ಕೊನೆಯ ವಚನದಲ್ಲಿ ನಾವು ನೋಡ್ತೇವೆ, ಫಿಲಿಪ್ಪಿ 2:6 ದೇವರ ಸ್ವರೂಪನಾಗಿದ್ದರೂ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನೆಂದು ಆತನು ದಾಸನ ರೂಪ ಧರಿಸಿದನೆಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು
ಆತನು ದೇವರೊಳಗಡೆ ಇರುವಂಥ ವಾಕ್ಯ. ಯೇಸು ಕ್ರಿಸ್ತನು ಆತನು ದೇವರ ಪ್ರತಿರೂಪ ಮತ್ತು ಆತನ ಪ್ರತಿಬಿಂಬ ಎಂಬುದಾಗಿ ನಾವು ನೋಡ್ತೇವೆ. ಮೂರನೇದಾಗಿ ನೋಡ್ತೇವೆ, ಆತನು ನಮಗೋಸ್ಕರ ಮಾನವನಾಗಿ ಬಂದನು ಎಂಬುದಾಗಿ. ಹಾಗಾದರೆ ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ, ನನ್ನನ್ನು ಕಳಿಸಿದಾತ ನಂಬಿರಿ, ಆಗ ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ ಎಂಬುದಾಗಿ ಹೇಳಿದರೆ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋ ನಮ್ಮ ಪರಲೋಕದ ತಂದೆ, ಸ್ವಾಮಿ, ಅನೇಕರಿಗೆ ಸ್ವಾಮಿ ಈ ಪ್ರಪಂಚದಲ್ಲಿ ಕಳವಳ ಸ್ವಾಮಿ, ಅನೇಕ ಸಮಸ್ಯೆಗಳನ್ನ ಎದುರಿಸ್ತಾ ಇರ್ತಾರೆ. ಯಾರ ಬಳಿ ಹೋಗಲಿ ಎಂಬುದಾಗಿ ಫಿಲಿಪ್ಪನ್ ಕೇಳ್ತಾನೆ, ನನಗೆ ತಂದೆಯನ್ನು ತೋರಿಸಿದರೆ ಸಾಕು, ನನ್ನ ದೇವರು ಸಿಕ್ಕರೆ ಸಾಕು ಎಂಬುದಾಗಿ. ಕರ್ತನೇ ಯೇಸುವೇ, ನೀನೇ ನಮ್ಮ ಮಧ್ಯದಲ್ಲಿ ದೇವರ ಪ್ರತಿರೂಪವಾಗಿ ನೀನು ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ದೇವರ ವಾಕ್ಯವಾಗಿ ನಮ್ಮ ಮಧ್ಯದಲ್ಲಿ ಇಳಿದು ಬಂದಿದೆ. ನಮಗೆ ರಕ್ಷಕನಾಗಿ ನೀನು ಇಳಿದು ಬಂದಿದೆ. ನಮ್ಮ ಕಳವಳವನ್ನು ತೆಗೆದು ಹಾಕುವುದಕ್ಕೆ ನೀನು ಇಳಿದು ಬಂದಿದೆ. ಕರ್ತನೇ, ಒಬ್ಬೊಬ್ಬರ ಹೃದಯದಲ್ಲಿ ನೀನು ಯಾರೆಂಬುದನ್ನು ನೀನು ದರ್ಶನದ ಮೂಲಕ ತಿಳಿಯಪಡಿಸು, ನಿನ್ನ ವಾಕ್ಯದ ಮೂಲಕ ತಿಳಿಯಪಡಿಸಿ ಆಶೀರ್ವದಿಸಬೇಕಾಗಿ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ತಂದೆ. ಆಮೆನ್.